ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಮಾಡುವಂಥ ಈ ಸ್ವೀಟ್ ರೆಸಿಪಿಯನ್ನು ನೀವು ಒಂದು ವರ್ಷದ ಗಟ್ಟಲೆ ಇಟ್ಕೊಂಡು ತಿನ್ಬೋದು. ಎಲ್ರಿಗೂ ಇಷ್ಟ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ಈ ಬೇಸಿಗೆ ಕಾಲ ಮುಗಿಯೋದ್ರೊಳಗಡೆ ಅಂದರೆ ಮಾವಿನ ಹಣ್ಣು ಮಾವಿನಕಾಯಿಯ ಸೀಸನ್ ಮುಗಿಯೋದ್ರೊಳಗಡೆ ಎಷ್ಟಾಗುತ್ತೋ ಅಷ್ಟು ರೆಸಿಪೀಸ್ಗಳನ್ನು ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಇನ್ನೂ ಅಷ್ಟು ರೆಸಿಪೀಸ್ಗಳು ಬೇಕು ಅಂತ ಅಂದರೆ ಪ್ಲೀಸ್ ಮೋರ್ ರೆಸಿಪೀಸ್ ಅಂತ ಕಮೆಂಟ್ ಮಾಡಿ, ನಾನು ಆದಷ್ಟು ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನಕಾಯಿಯಿಂದ ಗುಳಂಬ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು 4 ಮಾವಿನಕಾಯನ್ನು ತೊಗೊಂಡಿದ್ದೀನಿ ಗುಳಂಬ ಮಾಡ್ಕೊಳ್ಳೋಕ್ಕೆ. ನಾನು ಇವತ್ತಿನ ರೆಸಿಪಿ ಏನಿದೆ ಅಲ್ಲ ಕರೆಕ್ಟ್ ಎಕ್ಸಾಕ್ಟ್ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಫಸ್ಟ್ ಟೈಮ್ ಮಾಡೋರು ಕೂಡ ನೀವು ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬಹುದು. ಸೊ ನಾವಿಲ್ಲಿ ಫಸ್ಟು ಮಾವಿನಕಾಯಿಯ ಸಿಪ್ಪೆ ಎಲ್ಲನೂ ತಗೋಬೇಕು. ಮೊದಲಿನ ಕಾಲದಾಗಿದ್ದರೆ ಸಮ್ಮರ್ ಶುರು ಆದರೆ ಸಾಕು ಈ ಥರದ ರೆಸಿಪಿಗಳೆಲ್ಲನೂ ಶುರು ಮಾಡ್ಕೊಂಡು ಬಿಡ್ತಿದ್ರು. ಸೊ ಹಾಗಾಗಿ ಮೊದಲಿಂದನೂ ನಮ್ಮೆಲ್ಲರಿಗೂ ಈ ಥರದ ಸ್ವೀಟ್ಗಳಂದರೆ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ. ಆದರೆ ಈಗಿನ ಮಕ್ಕಳಿಗೆ ಇದೆಲ್ಲ ಗೊತ್ತೇ ಇರಲ್ಲ. ನಾವು ಆದಷ್ಟು ಯಾವ ಸೀಸನ್ಗೆ ತಕ್ಕಂಗೆ ಆ ಥರ ನಾವು ಅವರಿಗೆ ಅಡುಗೆಗಳನ್ನು ಮಾಡಿ ತಿನ್ನಿಸಿದ್ರೆ ಅವ್ರಿಗೂ ಕೂಡ ಅದ್ರ ಬೆಲೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಪ್ರತಿ ವರ್ಷವೂ ಈ ಥರದ ಗುಳಂಬದೆಲ್ಲನೂ ಮಾಡಿ ಇಟ್ಟಿರ್ತೀನಿ. ಸೊ ಇವಾಗ ನಾವು ಎಲ್ಲ ಸಿಪ್ಪೆ ತಗೊಂಡಾಯಿತು. ಸಿಪ್ಪೆ ತಗೊಂಡಾದಮೇಲೆ ನಾವು ತುರ್ಕೋಬೇಕು. ಸೊ ನೋಡಿಕೊಂಡು ತುರ್ಕೊಳ್ಳಿ. ನಿಮಗೆ ತುಂಬ ಚಿಕ್ಕದು ಬೇಕಂದರೆ ತುಂಬ ಚಿಕ್ಕದಲ್ಲಿ ತುರ್ಕೋಬೋದು. ಇದರಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬ್ರೆಡ್ಗೂ ಕೂಡ ನಾವು ಹಾಕಿ ಕೊಡ್ಬೋದು. ಈ ಥರ ಜಾಮ್ ಥರ ಒಂದು ಸ್ವಲ್ಪ ದಪ್ಪದಾಗಿ ಮಾಡಿದರೆ ಚಪಾತಿಗೆ ಅದೆಲ್ಲನೂ ಹಚ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು. ಸೊ ನಾನಿಲ್ಲಿ ಆದಷ್ಟು ಚಿಕ್ಕದಾಗಿ ತುರ್ಕೋತಾ ಇದ್ದೀನಿ. ಈ ಥರ ಸಣ್ಣದಾಗಿ ತುರ್ಕೊಂಡ್ರೆ ಏನಾಗುತ್ತೆ, ಪ್ರತಿಯೊಂದು ಬೈಟಲ್ಲೂ ಹುಳಿ ಅಂಶ ಏನಿರುತ್ತಲ್ಲ ಅದು ತುಂಬ ಜಾಸ್ತಿ ಅಂತ ಅನಿಸಲ್ಲ. ಸೊ ಕರೆಕ್ಟ್ ಅಂತ ಅನಿಸುತ್ತೆ. ಸೊ ನಾವು ಮಕ್ಕಳಿಗೆಲ್ಲನೂ ಆರಾಮಾಗಿ ಇದೆಲ್ಲನೂ ತಿನ್ನಿಸ್ಬೋದು. ಸೊ ಹಾಗಾಗಿ ನಾನು ಆದಷ್ಟು ಸಣ್ಣದಾಗಿ ತುರ್ಕೊಳ್ತಾ ಇದ್ದೀನಿ. ಸೊ ಈ ಥರ ನಾವು ನೀಟಾಗಿ 4 ಮಾವಿನಕಾಯಿ ಎಲ್ಲನೂ ತುರ್ಕೋಬೇಕು. ಆಮೇಲೆ ನಾನು ಇದರಲ್ಲಿ ಉಳಿದಿರುವಂತಹ ಟೀಪಿ ಇದೆ ಅಲ್ಲ, ಅಂದರೆ ನೀವು ಏನಂತೀರ ಇದಕ್ಕೆ ವಾಟೆ ಅಂತೀರ, ಒಬ್ಬೊಬ್ಬರು ಬೀಜ ಅಂತೀರ. ಸೊ ನಾವು ಇದಕ್ಕೆ ಟೀಪಿ ಅಂತೀವಿ. ಅದನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ. ಸೊ ಅದರಿಂದ ಕೂಡ ನಾನು ಪಾನಕ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾನು ಅದನ್ನು ಸೈಡಿಗೆ ಎತ್ತಿಟ್ಟು ನೆಕ್ಸ್ಟು ನಾನು ಬೆಲ್ಲನ ನೀಟಾಗಿ ಹೆಚ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀವು ಕುಟ್ಕೋಬೋದು, ಬಟ್ ನೀಟಾಗಿ ಹೆಚ್ಕೊಂಡ್ರೆ ಏನಾಗುತ್ತೆ, ನಾವು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಮಾಡ್ಕೋಬಹುದು. ಬೆಲ್ಲನ ಹೆಚ್ಕೊಂಡ್ರೆ ನಾವು ಬೇಗ ಕೂಡ ಮಾಡ್ಕೋಬಹುದು. ಸೊ ಇವಾಗ ಬೆಲ್ಲ ಎಲ್ಲ ಹೆಚ್ಕೊಂಡಿದ್ದಾಯಿತು. ನೆಕ್ಸ್ಟು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾನಿಲ್ಲಿ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ದೊಡ್ಡ ಕಪ್ಪಲ್ಲಿ ನಾವು 3 ಕಪ್ ಆಗೋಷ್ಟು ತುರಿದಿಟ್ಕೊಂಡಿದ್ದಂತಹ ಮಾವಿನಕಾಯನ್ನು ಹಾಕ್ಕೋಬೇಕು. ನಾನಿಲ್ಲಿ ತೋತಾಪುರಿ ಮಾವಿನಕಾಯನ್ನು ತೊಗೊಂಡಿದ್ದೀನಿ. ನೀವು ಇನ್ ಕೇಸ್ ಹುಳಿ ಮಾವಿನಕಾಯಿ ತೊಗೊಂಡ್ರೆ ಅಂದರೆ ಗುಂಡು ಮಾವಿನಕಾಯಿ ಅಂತಾರಲ್ಲ ಆ ಥರ ತೊಗೊಂಡ್ರೆ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಬಟ್ ತೋತಾಪುರಿ ಹಾಕ್ಕೊಂಡ್ರೆ ಬೆಲ್ಲ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಸೊ ಹಂಗಾಗಿ ನಾನಿಲ್ಲಿ ತೋತಾಪುರಿ ಮಾವಿನಕಾಯಿಂದನೇ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 3 ಬಟ್ಲು ಮಾವಿನಕಾಯಿಗೆ 2 ಬಟ್ಲು ಆಗೋಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಸೊ ಇದು ಕರೆಕ್ಟಾಗಿದೆ ಮೆಜರ್ಮೆಂಟು. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಮತ್ತು ಮಾವಿನಕಾಯಿ ಎಲ್ಲನೂ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ನಾವು 1-2 ಅವರ್ಸು ಬಿಟ್ಬಿಡಬೇಕು. ಹಾಗೆಯೇ ಅಂದರೆ ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಸೊ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಅವರ್ಸು ಬಿಟ್ಬಿಡ್ತಾ ಇದ್ದೀನಿ. ಸೊ ಇದನ್ನು 2 ಗಂಟೆಗಳ ಕಾಲ ಬಿಟ್ಟಿದ್ದೆ ಅಲ್ಲ. ಸೊ ಇವಾಗ ನೆಕ್ಸ್ಟು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ನೀಟಾಗಿ ಮಿಕ್ಸ್ ಆಗಿತ್ತು, ಬೆಲ್ಲ ಎಲ್ಲನೂ ಕರೆಕ್ಟಾಗಿ ಕರಗಿತ್ತು. ನಾವು ಈ ಥರ ಮೊದಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟರೆ ಏನಾಗುತ್ತೆ, ಗುಳಂಬ ಮಾಡ್ಕೊಳ್ಳೋ ಟೈಮಲ್ಲಿ ಕೆಳಗಡೆ ತಳ ಹೊತ್ತೋದು ಆ ಥರದ್ದೇನೂ ಆಗೋಲ್ಲ. ಆಮೇಲೆ ಬೇಗ ಕೂಡ ಮಾಡ್ಕೋಬೋದು. ಸೊ ಈ ಥರ ನಾವು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಾವು ಗುಳಂಬ ಮಾಡ್ಕೊಳ್ಳೋಕ್ಕೆ ಒಂದು 15 ನಿಮಿಷ ಟೈಮ್ ಸಾಕು. ಸೊ ಗ್ಯಾಸ್ ಮೇಲಿಟ್ಟು ನಾವು ಒಂದು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗುಳಂಬ ರೆಡಿಯಾಗಿಬಿಡುತ್ತೆ. ಅಂದರೆ ಇದ್ರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿರುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಗುಳಂಬ ರೆಡಿಯಾಗಿದೆ ಅಂತ. ಸೊ ಇವಾಗ ಅದು ಆ ಕಡೆ ಆಗ್ತಾ ಇರಲಿ. ನೆಕ್ಸ್ಟು ನಾನಿಲ್ಲಿ ಪಾನಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾವಿಲ್ಲಿ ಮಾವಿನಕಾಯಿಂದ ಟೀಪಿ ಎಲ್ಲ ತೆಗೆದಿಟ್ಕೊಂಡಿದ್ವಲ್ಲ, ಸೊ ಅದನ್ನು ನಾನು ಕುಕ್ಕರ್ಗೆ ಹಾಕಿ ನಾನು ವಿಜಲನ್ನು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇಲ್ಲಿ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ಇದು ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಬರಬೇಕು. ಸ್ವಲ್ಪ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ನಮಗಿದ್ರ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ಗೊತ್ತಾಗುತ್ತೆ ನಮಗೆ ಗುಳಂಬ ರೆಡಿಯಾಗಿದೆ ಅಂತ. ಸೊ ಈ ಥರ ಮಧ್ಯದಲ್ಲಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಆದಷ್ಟು ದಪ್ಪ ತಳದಲ್ಲಿ ಮಾಡಿಕೊಂಡ್ರೆ ನೀವು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇರಬೇಕು ಅಂತ ಏನಿಲ್ಲ. ಮಧ್ಯದಲ್ಲಿ ಕೈ ಆಡಿಸಿದ್ರೆ ನಡೆಯುತ್ತೆ. ನಾವು ಅದಕ್ಕೆ ಏಲಕ್ಕಿ ಪುಡಿ ಬೇಕಲ್ಲ. ಸೊ ಹಾಗಾಗಿ ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಮಾಡ್ಕೋತಾ ಇದ್ದೀನಿ. ಒಂದು 4 ಏಲಕ್ಕಿಯನ್ನು ನಾನು ಕುಟ್ಕೋತಾ ಇದ್ದೀನಿ. ಏಲಕ್ಕಿ ಸಿಪ್ಪೆನ ಮೊದಲಿಂದನೂ ನಾವು ಟೀ ಪೌಡ್ರಲ್ಲಿ ಮಿಕ್ಸ್ ಮಾಡಿಡೋದು ರೂಢಿ. ಸೊ ಹಾಗಾಗಿ ನಾನು ಏಲಕ್ಕಿ ಸಿಪ್ಪೆ ಎಲ್ಲನೂ ವೇಸ್ಟ್ ಮಾಡಲ್ಲ. ಈ ಥರ ಹಾಕಿಟ್ರೆ ಅಂದರೆ ಟೀ ಮಾಡ್ಕೊಳ್ಳುವಾಗ ಕೂಡ ಚೆನ್ನಾಗಿ ಅದರ ಫ್ರಾಗ್ರೆನ್ಸ್ ಇರುತ್ತೆ. ಸೊ ಇವಾಗ ಏಲಕ್ಕಿ ಪುಡಿ ರೆಡಿ ಆಯ್ತಲ್ಲ. ನೆಕ್ಸ್ಟು ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಕಲರ್ ಬಂದಿರಬೇಕು. ತುಂಬ ಡಾರ್ಕ್ ಕಲರಾಗಿ ಬಂದಿರಬೇಕಿದು.
ಅದಾದಮೇಲೆ ನಾವು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ಆಮೇಲೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೋಬೇಕು. ಲಾಸ್ಟಲ್ಲಿ ನಾವು ತುಪ್ಪ ಹಾಕ್ಕೊಂಡ್ರೆ ಗುಳಂಬಕ್ಕೆ ಒಂದು ಶೈನಿಂಗ್ ಇರುತ್ತೆ, ಆಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. 1 ಸ್ಪೂನ್ ತುಪ್ಪದಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈ ಥರ ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಕಲರ್ ಕೂಡ ಇನ್ನೊಂದು ಸ್ವಲ್ಪ ಜಾಸ್ತಿ ಬಂದಿರುತ್ತೆ. ಆಮೇಲೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿದ್ರಲ್ಲ, ನಮ್ಮ ಮಾವಿನಕಾಯಿ ಗುಳಂಬ ರೆಡಿ ಆಯಿತು. ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಕಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಸೊ ಇಷ್ಟು ಮಾಡಿ ಇಟ್ಕೊಂಡ್ರೆ ನಾವು ವರ್ಷ ಇಡೀ ಪೂರ್ತಿ ಇದನ್ನು ಇಟ್ಕೊಂಡು ತಿನ್ಬೋದು. ಆದರೆ ವರ್ಷ ಇಡೀ ಪೂರ್ತಿ ಇದನ್ನು ಇಡೋದಕ್ಕೆ ಬಿಡಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು 15 ದಿವಸದಲ್ಲೇ ಇದನ್ನು ಖಾಲಿ ಮಾಡಿಬಿಡ್ತಾರೆ. ನಾನು ಇದನ್ನು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ನಾವು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡೋದ್ರಿಂದ ತುಂಬ ದಿವಸದವರೆಗೂ ಹಾಳಾಗದೇ ಇರೋ ಹಾಗೆ ನೋಡ್ಕೋಬೋದು. ಸೊ ಹಾಗಾಗಿ ಗಾಜಿನ ಬಾಟ್ಲಲ್ಲಿ ಆದಷ್ಟು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈ ಥರ ಹಾಕಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಆವಾಗ ಬ್ರೆಡ್ಡಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಇಲ್ಲಾಂದರೆ ಸುಮ್ಮನೆ ಹಾಗೆ ಬಟ್ಲಲ್ಲಿ ಹಾಕ್ಕೊಂಡು ತಿಂದ್ರೇ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಎಲ್ಲರೂ ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ನೆಕ್ಸ್ಟು ನಾನು ಮಾವಿನಕಾಯಿಯ ಟೀಪೆಯಿಂದ ಪಾನಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾವೆಲ್ಲ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ವಲ್ಲ, ಸೊ ಈ ಟಿಪ್ಪೆ ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಇದರಲ್ಲಿರುವಂತಹ ಎಲ್ಲ ಹುಳಿ ಅಂಶ ಅದೆಲ್ಲನೂ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆಮೇಲೆ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಒಳಗಡೆ ಇರುವಂತಹ ರಸ ಎಲ್ಲನೂ ಕರೆಕ್ಟಾಗಿ ಬಿಟ್ಕೊಳ್ಳುತ್ತೆ. ಸೊ ಎಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ ನೆಕ್ಸ್ಟು ಕಲ್ಸಕ್ಕರೆ ಪುಡಿಯನ್ನು ಹಾಕೋತಾ ಇದ್ದೀನಿ. ಕಲ್ಸಕ್ಕರೆ ಪುಡಿ ಹಾಕೋದ್ರಿಂದ ನಮ್ಮ ಬಾಡಿ ಕೂಡ ಕೂಲಾಗಿರುತ್ತೆ ಬೇಸಿಗೆ ಕಾಲದಲ್ಲಿ, ಹಾಗಾಗಿ ಕಲ್ಸಕ್ಕರೆ ಪುಡಿ. ಆಮೇಲೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, 1/4 ಸ್ಪೂನ್ ಆಗೋಷ್ಟು ನಾನು ಕಾಲ ನಮಕ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು, ನಾರ್ಮಲ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿಕೊಂಡು ನೀವು ನೀರನ್ನು ಹಾಕ್ಕೋಬೇಕು. ಯಾಕಂದರೆ ನಾವು ಅವಾಗ ಬೇಯಿಸ್ಕೊಳ್ಳೋವಾಗ ಮಾತ್ರ ನೀರನ್ನು ಹಾಕಿದ್ವಿ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಟೇಸ್ಟು. ನೋಡಿದ್ರಲ್ಲ, ನಾವು ಇದೊಂದು ರೀತಿ ಕಸದಿಂದ ರಸದ ಥರ ಮಾಡಿದ್ವಿ. ಸೊ ಇಷ್ಟು ಮಾಡಿದರೆ ತುಂಬ ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ಪಾನಕ ರೆಡಿ ಆಯಿತು. ಇದನ್ನು ನೀವು ಹಾಗೆ ಕೂಡ ಕುಡಿಬೋದು, ಇಲ್ಲಾಂದರೆ ತಂಪಾಗಿ ಬೇಕು ಅಂದರೆ ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಕೊಂಡು ಕುಡಿಬೋದು. ಸೊ ನಾನಿಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ, ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಖಾರ, ಸಕ್ಕರೆ ಎಲ್ಲ ಹಾಕಿ ನಾನು ಗ್ಲಾಸ್ಗೆ ಚೆನ್ನಾಗಿ ಕೋಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ನಾವು ಚೆನ್ನಾಗಿ ಕೋಟ್ ಮಾಡಿ ಅದರೊಳಗಡೆ ಜ್ಯೂಸ್ ಹಾಕ್ಕೊಂಡು ಕುಡಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಇನ್ನೂ ಈ ಥರದ ರೆಸಿಪೀಸ್ಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.